ವೆಲ್ಕಮ್ ಬ್ಯಾಕ್ ಟು ಮಹಿಷಾ ಕಾರ್ನರ್ ಯೂಟ್ಯೂಬ್ ಚಾನೆಲ್. ಇಂದಿನ ಈ ವಿಡಿಯೋದಲ್ಲಿ ಮಾವಿನಕಾಯಿನ ಸಿಹಿಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. 1 ಬೌಲ್ ಮಾವಿನ ತುರಿ, 3 ಚಮಚ ಬೆಲ್ಲ, 3 ಚಮಚ ಖಾರದ ಪುಡಿ, 3/4 ಚಮಚ ಮೆಂತೆ, 1.5 ಟೀ ಸ್ಪೂನ್ ಸಾಸಿವೆ. ಇದಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಒಂದು ಬಾಂಡ್ಲೆಯಲ್ಲಿ ಎಲ್ಲದನ್ನು ಒಣ ಹುರ್ಕೋಬೇಕು. ಸಾಸಿವೆ ಮತ್ತೆ ಮೆಂತೆನ ಇದು ಪರಿಮಳ ಬರೋ ತನಕ ಒಣ ಹುರ್ಕೋಬೇಕು. ಹುರ್ಕೊಂಡಾದ್ರ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಡ್ರೈ ಪೌಡರ್ ಮಾಡ್ಕೋಬೇಕು. ಇವಾಗ ಇದು ಪರಿಮಳ ಬರೋ ತನಕ ಹುರಿದು ಪರಿಮಳ ಬರೋ ತನಕ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದು ತಣ್ಣಗಾದ್ರ ಮೇಲೆ ಮಿಕ್ಸಿಗೆ ಹಾಕಿ ಡ್ರೈ ಪೌಡರ್ ಮಾಡ್ಕೋಬೇಕು. ತದಾದ ನಂತರ ಅದೇ ಬಾಂಡ್ಲಿಗೆ 1 ಚಮಚ ಎಣ್ಣೆ, ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ಕೊತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಒಂಚೂರು ಇಂಗು, ಆಮೇಲೆ ತೆಗೆದಿಟ್ಕೊಂಡಿರೋಂಥ ಮಾವಿನಕಾಯಿ ತುರಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡಾದ್ರ ಮೇಲೆ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ತದಾದ ನಂತರ 1 ಚಮಚ ಕಲ್ಲುಪ್ಪು. ನೀವು ಇದಕ್ಕೆ ಯಾವುದೇ ಉಪ್ಪನ್ನು ಬಳಸ್ಕೋಬಹುದು, ಕಲ್ಲುಪ್ಪು ಅಥವಾ ಪುಡಿ ಉಪ್ಪು. ಇದೀಗ ತಣ್ಣಗಾಗಿದೆ. ಇದನ್ನು ನಾನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ರ ಮೇಲೆ 3 ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಚಮಚ ಖಾರದ ಪುಡಿ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಖಾರದ ತಕ್ಕಂಗೆ ನೀವು ಬಳಸ್ಕೋಬಹುದು. ಅದಾದ್ರ ಮೇಲೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿರೋವಂಥ ಸಾಸಿವೆ ಮತ್ತು ಮೆಂತೆನ ನಾನು ಹಾಕ್ತಾ ಇದ್ದೀನಿ. ನೀವು
ನೀವು ನೋಡ್ಬೋದು ಮಾವಿನಕಾಯಿನ ಸಿಹಿ ಗುಜ್ ರುಚಿಕರವಾಗಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಜೊತೆ ದೋಸೆ ಜೊತೆ ಸವಿಯಲು ತುಂಬ ರುಚಿಕರವಾಗಿ ಇರುತ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಹಿಷಾ ಕಾರ್ನರ್ ಯೂಟ್ಯೂಬ್ ಚಾನೆಲ್.